ಓಂ ಗುರುವೇ ನಮಃ. ಪ್ರಥಮದಲ್ಲಿ ವಿಮಲವೀರ ಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹಾಗೂ ಬಸವಾದಿ ಶಿವಶರಣರನ್ನು ಎನ್ನ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ಗುರುವರಿಯ ಸುಕ್ಷೇತ್ರ ದಿಂಡದಹಳ್ಳಿಯ ಲಿಂಗೈಕ್ಯ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಕರ್ತೃಗದ್ದಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಹೊಸನಗರ ತಾಲೂಕು ಘಟಕದ ಆಶ್ರಯದಲ್ಲಿ ಈ ಪವಿತ್ರ ಪರಿಸರದಲ್ಲಿ ಹಮ್ಮಿಕೊಂಡಿರುವ 5ನೇ ತಾಲೂಕು ಶರಣ ಸಾಹಿತ್ಯ ಸಮ್ಮೇಳನದ ಈ ಕ್ಷೇತ್ರದ ಅಧಿನಾಯಕನಾಗಿರುವ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯನ್ನು ಮನದಲ್ಲಿ ಧ್ಯಾನಿಸಿ ಈ ಪವಿತ್ರ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವ ಶ್ರೀಮದ್ ರಂಭಾಪುರಿ ಕಾಸಾಶಾಖಾ ಶ್ರೀಮನ್ ಮಹಾಸಂಸ್ಥಾನ ಮಳಲಿ ಮಠದ ಶತಸ್ಥಲ ಬ್ರಹ್ಮ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರುಗಳಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮ್ಮೇಳನಾಧ್ಯಕ್ಷರಾಗಿರುವಂತಹ ಶರಣಜೀವಿ ಹುಣಸೋಳಿಯ ಎಚ್.ಎಸ್. ಚಂದ್ರಶೇಖರ ಗೌಡರಲ್ಲಿ ಭಕ್ತಿಯ ಶರಣ ಸಮರ್ಪಿಸಿ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಸಮಾರಂಭದಲ್ಲಿ ಸಮ್ಮಿಲಿತಗೊಂಡಿರುವಂತಹ ಸಮಸ್ತ ಸದ್ಧರ್ಮಾಭಿಮಾನಿಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವ ಚೈತನ್ಯ ಶಕ್ತಿಗೆ ಶರಣಾರ್ಥಿ. ಬಂಧುಗಳ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಹೊಸನಗರ ತಾಲೂಕು ಘಟಕದ ವತಿಯಿಂದ 5ನೇ ತಾಲೂಕು ಸಾಹಿತ್ಯ ಸಮ್ಮೇಳನ, ಶರಣ ಸಾಹಿತ್ಯ ಸಮ್ಮೇಳನ ಬೆಳಗಿನಿಂದ ನಿರಂತರವಾಗಿ ಜರುಗಿಕೊಂಡು ಬರ್ತಾ ಇದೆ. ಬಹುಶಃ ಯೋಗ ಈ ಸಮಾರಂಭಕ್ಕೆ ಕಳಶಪ್ರಾಯವಾಗಿ ಸಮಾರೋಪ ನುಡಿಯನ್ನು ಆಡುವಂತಹ ದೊಡ್ಡ ಜವಾಬ್ದಾರಿಯನ್ನು ಬಹುಶಃ ಗಂಗಾಧರ ಮಾಸ್ಟರವರು ನನ್ನ ಪಾಲಿಗೆ ವಹಿಸಿದ್ದಾರೆ. ಶರಣ ಸಾಹಿತ್ಯ ಪರಿಷತ್ತು ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರಿಸಮನಾಗಿ ಬೆಳೆದು ನಿಂತಿರುವಂಥ ಒಂದು ನೋಂದಾಯಿತ ಸಂಸ್ಥೆ. ನಮ್ಮ ಸಮ್ಮೇಳನಾಧ್ಯಕ್ಷರು ಬೆಳಗ್ಗೆ ಪ್ರಸ್ತಾಪವನ್ನು ಮಾಡ್ತಾಯಿದ್ರು. 3 ದಶಕಗಳ ಹಿಂದೆ ಸುತ್ತೂರಿನ ಲಿಂಗೈಕ್ಯ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ದೂರದೃಷ್ಟಿಯ ಕನಸಿನ ಸಾಕಾರ ರೂಪವಾಗಿ ಈ ಪರಿಷತ್ತು ಜನ್ಮವನ್ನು ತಳೆದು 3 ದಶಕಗಳಲ್ಲಿ ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲದ ಹಾಗೆ, ಸಾಹಿತ್ಯ ಪರಿಷತ್ತಿಗೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲದ ಹಾಗೆ ತನ್ನ ಕಾರ್ಯಚಟುವಟಿಕೆಯನ್ನು ತಾಲೂಕು ಮಾತ್ರ ಅಲ್ಲ, ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಚಟುವಟಿಕೆಗಳ ಮೂಲಕ ಇವತ್ತು ತನ್ನ ಶರಣ ಸಾಹಿತ್ಯದ ಶರಣ ಚಿಂತನೆಯನ್ನು ಈ ಜಗತ್ತಿಗೆ ಪ್ರಸಾರ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ವಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ನಾನು ಯಾಕೆ ಈ ಪರಿಷತ್ತಿನ ಹಿನ್ನೆಲೆಯನ್ನು, ಪರಿಷತ್ತಿನ ಧ್ಯೇಯೋದ್ದೇಶಗಳ ಬಗ್ಗೆ ಪ್ರಸ್ತಾಪ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಮೂಲಭೂತವಾಗಿ ಈ ಥರದ ಸಮ್ಮೇಳನ ತಾಲೂಕು ಮಟ್ಟದಿಂದ ಹಿಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಈ ಥರದ ಸಮ್ಮೇಳನ ಮಾಡುವಂತಹ ಅಗತ್ಯ ಏನು, ಇದರ ಉದ್ದೇಶ ಏನು, ಇದರ ಉಪಯೋಗ ಏನು, ಇದರ ಬಗ್ಗೆ ನಮಗೆಲ್ಲರಿಗೂ ಬೇಕಲ್ಲ. ಚಂದ್ರಶೇಖರಪ್ಪ ಗೌಡರ ಮೇಲಿನ ಅಭಿಮಾನದಿಂದ ಒಂದಿಷ್ಟು ಜನ ಬಂದು ಕೂತು ಹೇಳಿದ್ದನ್ನು ಒಂದು ಕಿವಿಲಿ ಕೇಳಿ ಮತ್ತೊಂದು ಕಿವಿಲಿ ಬಿಟ್ಟು ಹೋಗುವಂಥದ್ದಲ್ಲ ಕಾರ್ಯಕ್ರಮದ ಉದ್ದೇಶ. ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಮಂಡೆ ಮಾಸಿದೊಡೆ ಮಜ್ಜನಗೈವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಮನ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಅನ್ನುವಂಥ ಒಂದು ವಚನದಲ್ಲಿ ಹೇಳ್ತಾರೆ. ಅಂದರೆ ತಲೆ ಮಾಸಿದರೆ, ತಲೆ ಕೊಳೆ ಆದರೆ ಅದನ್ನು ತೊಳೆಯೋದು ಹೇಗೆ ಅಂತಂದರೆ ಸ್ನಾನ ಮಾಡೋ ಮೂಲಕ ನಮ್ಮ ಮನಸ್ಸಿಗೆ ಹತ್ತಿದಂಥ ಕೊಳೆ ಏನಿದೆಯಲ್ಲ ಆ ಕೊಳೆಯನ್ನು ತೊಳೆದುಕೊಳ್ಬೇಕು. ಅಂದರೆ ಬಸವಣ್ಣರು ಭಾಳ ಸುಲಭವಾದಂಥ ಮಾರ್ಗವನ್ನು ಕೊಟ್ಟರು. ಕೂಡಲ ಸಂಗನ ಶರಣರ ಅನುಭವ ಮಾಡುವುದು. ಏನು ಅನುಭವ ಮಾಡೋದು? ಬೆಳಗಿನಿಂದ ನಾವೇನು ಈ ಚಿಂತನೆಯನ್ನು ಮಾಡಿದ್ವಲ್ಲ, ಎಲ್ಲೋ 800 ವರ್ಷಗಳ ಹಿಂದೆ ಹೇಳಿದಂತಹ ಬಸವಾದಿ ಶಿವಶರಣರ ವಚನಗಳ ಬಗ್ಗೆ, ಆ ವಚನಗಳಲ್ಲಿರುವಂತಹ ಸಾಮಾಜಿಕ ಕಳಕಳಿಯ ಬಗ್ಗೆ ಅನುಭವಿಗಳು, ಉಪನ್ಯಾಸಕರು, ಚಿಂತಕರು, ಸಮಾಜದ ಬಗ್ಗೆ ಕಾಳಜಿ ಇರುವಂತಹ ಮಹಾತ್ಮರು, ಗಣ್ಯರು ಇಲ್ಲಿ ಕೂತು ಅದ್ರ ಬಗ್ಗೆ ತಮ್ಮದೇ ಆದಂಥ ಒಂದು ವಿಷಯ ಮಂಡನೆ ಮಾಡ್ತಾರಲ್ಲ, ಈ ವಿಷಯದಿಂದ ಮಾತ್ರ ನಮ್ಮ ಮನಸ್ಸಿಗೆ ಹತ್ತಿರುವಂಥ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಸಾಧ್ಯ. ಈ ಕಾರಣಕ್ಕಾಗಿಯೇ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹೀಗೆ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಿಂದ ಹಿಡಿದು ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದವರೆಗೆ ಶರಣ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿಸುವ ಮೂಲಕ
ಶರಣರ ಚಿಂತನೆಗಳನ್ನು ಶಾಶ್ವತವಾಗಿ ಅದನ್ನು ಜೀವವನ್ನು ಉಳಿಸುವಂಥ ಕೆಲಸ. ಒಂದು ಸಾಹಿತ್ಯದ ಆಯಸ್ಸು ಯಾವುದರಲ್ಲಿರುತ್ತೆ ಅಂತಂದರೆ ಅದರಲ್ಲಿರುವಂತಹ ಪ್ರಸ್ತುತತೆಯಲ್ಲಿ. ಒಂದು ಸಾಹಿತ್ಯದ ಆಯಸ್ಸು ಅದಕ್ಕೆ ಇದಕ್ಕೆ ಮುಗಿತಪ್ಪ ಅವಧಿ, ಈ ಪುಸ್ತಕ ಇನ್ನು ಉಪಯೋಗ ಇಲ್ಲ ಅಂತ ಎಸೆಯುವಂಥ ಪ್ರಮೇಯವೇ ಒಂದು ಪುಸ್ತಕಕ್ಕಿಲ್ಲ. ಯಾಕೆ ಅಂತಂದರೆ ಆ ಸಾಹಿತ್ಯದ ಪ್ರಸ್ತುತತೆ ಆ ಸಾಹಿತ್ಯದ ಆಯಸ್ಸನ್ನು ನಿರ್ಧರಿಸುತ್ತೆ. ಬಹುಶಃ 800 ವರ್ಷಗಳ ಹಿಂದೆ 800-900 ವರ್ಷಗಳ ಹಿಂದೆ ಎಲ್ಲ ಬಸವಾದಿ ಶಿವಶರಣರು ಕೊಟ್ಟಂಥ ವಚನ ಸಾಹಿತ್ಯ ಏನಿದೆಯಲ್ಲ, ಆ ವಚನ ಸಾಹಿತ್ಯ ಇವತ್ತಿನ ದಿನಮಾನಕ್ಕೂ ಕೂಡ ಅದು ಪ್ರಸ್ತುತ ಆಗಿರೋ ಕಾರಣಕ್ಕಾಗಿ ಅದನ್ನು ಅಷ್ಟು ಗೌರವದಿಂದ ನಾವು ಕಾಣ್ತಾ ಇದ್ದೇವೆ. ಬಹುಶಃ ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತೆ ದೊರಕಿದೆ ಅಂತಾದರೆ ಆ ವಿಶ್ವ ಮಾನ್ಯತೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ, ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಅತ್ಯಂತ ಹಿರಿದಾದ ಪಾತ್ರ ಯಾವುದು ಅಂತ ಅದು ಶರಣ ಸಾಹಿತ್ಯ. ಇದನ್ನು ಎಲ್ಲ ವಿದ್ವಾಂಸರು ಒಪ್ಕೊಂಡಿದ್ದಾರೆ. ನಾನು ಹೇಳ್ತಕ್ಕಂಥ ಮಾತಲ್ಲ, ಎಲ್ಲ ವಿದ್ವಾಂಸರು ಒಪ್ಕೊಂತಾರೆ. ವಿಶ್ವ ಮಾನ್ಯತೆ ಈ ಕನ್ನಡ ಸಾಹಿತ್ಯ ಯಾಕೆ ಅಂತ ಕೇಳಿದರೆ, ಶರಣ ಸಾಹಿತ್ಯದಲ್ಲಿ ಅಥವಾ ವಚನ ಸಾಹಿತ್ಯದಲ್ಲಿ ಅನುಭವ ಇದೆ, ಸಾಲದ್ದಕ್ಕೆ ಭಗವಂತನ ಜೊತೆಗಿನ ಅನುಸಂಧಾನ ಇದೆ. ಭಾಳ ವಿಶೇಷ ಇದು. ಇದನ್ನು ನಾವು ಅದನ್ನು ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅನುಭವ ಅನುಸಂಧಾನ ಈ ಮೂರರೂ ಮೇಳೈಸಿದಂತಹ ಸಾಹಿತ್ಯ ರೂಪವೇ ವಚನ ಸಾಹಿತ್ಯ. ಹೀಗಾಗಿ ಈ ಸಾಹಿತ್ಯವನ್ನು ನಾವು ಪ್ರಸ್ತುತ ಅಂತ ಹೇಳಿ ಕರ್ಕೊಂಡು ಬರ್ತೀವಿ. ಒಬ್ಬ ಇಂಗ್ಲೀಷ್ ಕವಿ ತನ್ನದೇ ಒಂದು ಸಾಹಿತ್ಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಪ್ಲೀಸ್ ಫಾಲೋ ಮೈ ಲಿಟ್ರೇಚರ್ ಬಟ್ ಡೋಂಟ್ ಫಾಲೋ ಮೈ ಲೈಫ್ ಅಂತ ಹೇಳ್ತಾನೆ. ಏನಿದ್ರ ಅರ್ಥ ಅಂತಂದರೆ, ನೀವೆಲ್ಲರೂ ನಾನು ಬರೆದಿರುವಂತಹ ಸಾಹಿತ್ಯವನ್ನು ಅನುಕರಿಸಿ, ಆದರೆ ನನ್ನ ಜೀವನವನ್ನು ಅನುಸರಿಸಬೇಡಿ ಅನ್ನುವಂಥ ಮಾತನ್ನು ಒಬ್ಬ ಇಂಗ್ಲೀಷ್ ಕವಿ ಹೇಳ್ತಾನೆ. ಅದರ ಅರ್ಥ ಏನು ಅಂತಂದರೆ, ಅವನು ಬರೆದಂತಹ ಸಾಹಿತ್ಯಕ್ಕೂ ಅವನು ಬದುಕಿದಂತಹ ರೀತಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಸ್ವತಃ ಕವಿ ಹೇಳ್ಕೊತಾನೆ, ಇಂಗ್ಲೀಷ್ ಕವಿ. ಆದರೆ ಶರಣ ಸಾಹಿತ್ಯಕ್ಕೆ ಯಾಕೆ ಮಹತ್ವ ಅಂತಂದರೆ, ಅವರು ಬದುಕಿದ ರೀತಿಯನ್ನೇ ಬರೆದ್ರು ಅಥವಾ ಅವರು ಬರೆದಿದ್ದ ರೀತಿಯಲ್ಲೇ ಬದುಕನ್ನು ನಡೆಸಿದರು. ಆ ಕಾರಣಕ್ಕಾಗಿ ನಡೆಯೊಂದು ನುಡಿಯೊಂದು ಅನ್ನುವಂತಹ ಮಾತಿಲ್ಲ. ನಡೆ ನುಡಿಯೊಂದಾಗಿ ಸಾಹಿತ್ಯವನ್ನು, ಸಂದೇಶವನ್ನು, ಚಿಂತನೆಯನ್ನು ಈ ಜಗತ್ತಿಗೆ ಕೊಟ್ಟಂತಹ ವಿಶೇಷವಾದ ಸಾಹಿತ್ಯ ಅಂದರೆ ಅದು ವಚನ ಸಾಹಿತ್ಯ, ಶರಣ ಸಾಹಿತ್ಯ. ಆ ಕಾರಣಕ್ಕಾಗಿ ಬೇರೆಲ್ಲ ಸಾಹಿತ್ಯಕ್ಕಿಂತ ನಾವು ವಚನ ಸಾಹಿತ್ಯವನ್ನು ಒಂದು ಭಿನ್ನ ದೃಷ್ಟಿಕೋನದಲ್ಲಿ ಇಟ್ಟು ನೋಡುವಂತಹ ಪ್ರಮೇಯ ಬಂದಿದೆ ಬಂಧುಗಳೇ. ನಾನು ಈಗಾಗಲೇ ಹೇಳಿದೆ, ಅನುಭವ ಮತ್ತು ಅನುಸಂಧಾನ ವಚನಗಳನ್ನು ಸಂವಹನವಾಗಿಟ್ಕೊಂಡು ಅವರು ತಮ್ಮ ವಿದ್ವತ್ತಿನ ಪ್ರದರ್ಶನಕ್ಕಾಗಿ ಸಾಹಿತ್ಯವನ್ನು ರಚನೆ ಮಾಡಿಲ್ಲ, ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕಾಗಿ ಸಾಹಿತ್ಯವನ್ನು ರಚನೆ ಮಾಡಲಿಲ್ಲ. ಭಗವಂತನ ಜೊತೆಗೆ ಅನುಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಶರಣರು ಉಪಯೋಗಿಸಿಕೊಂಡಂಥ ವಾಹಿನಿಗಳು ಈ ವಚನ ಸಾಹಿತ್ಯವನ್ನು ವಾಹಿನಿಯಾಗಿಟ್ಟುಕೊಂಡು ಭಗವಂತನ ಜೊತೆಗೆ ಅನುಸಂಧಾನ ಮಾಡ್ತಾರೆ. ಯಾಕೆಂದರೆ ಕೇವಲ ಸಾಮಾಜಿಕ ಕಳಕಳಿ ಅಷ್ಟೇ ಚರ್ಚೆ ಆದರೆ ಅದಕ್ಕೆ ಮಹತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ಕಳಕಳಿಯ ಜೊತೆಗೆ ಒಂದು ಪಾರಮಾರ್ಥಿಕವಾದಂತಹ ಆಧ್ಯಾತ್ಮಿಕ ಸಂಪತ್ತನ್ನು ಕೂಡ ಕೊಟ್ಟಂತಹ ಸಾಹಿತ್ಯ ಅದು ವಚನ ಸಾಹಿತ್ಯ. ಆತ್ಮ ಪರಮಾತ್ಮ, ದೇಹ ಮತ್ತು ಆತ್ಮ, ಈ ಎರಡರ ವ್ಯತ್ಯಾಸಗಳನ್ನು, ಈ ಎರಡರ ಒಳಗೆ ಇರುವಂತಹ ಭೇದವನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಾರೆ. ಅಲ್ಲಂ ಪ್ರಭುಗಳು ಒಂದು ವಚನವನ್ನು ಹೇಳ್ತಾರೆ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಗುಹೇಶ್ವರ ಅನ್ನುವಂಥ ಮಾತನ್ನು ಅದು ಅಲ್ಲಂ ಪ್ರಭುಗಳು ಹೇಳ್ತಾರೆ. ಎಂಥ ದೊಡ್ಡ ಚಿಂತನೆ! 900 ವರ್ಷಗಳ ಹಿಂದೆ ನಾವಿವತ್ತು ಸಮಾನತೆಗಾಗಿ ಹೋರಾಡ್ತಿದ್ದೀವಿ. ಇವತ್ತು ನಮ್ಮ ಇಂದ್ರಮ್ನವರು ಇಲ್ಲಿ ಮಾತನಾಡ್ತಾ ಈ ಮಹಿಳಾ ಪರವಾದಂಥ ಚಿಂತನೆಗಳನ್ನು ಪ್ರತಿಪಾದನೆ ಮಾಡಿದರು. ಇವತ್ತು ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಆದರೆ 900 ವರ್ಷಗಳ ಹಿಂದೆ ಮಹಿಳೆಯರಿಗೆ, ಪುರುಷರಿಗೆ ಭೇದ ಇಲ್ಲದೆ ಸ್ಥಾನಮಾನವನ್ನಂತ ಕೊಟ್ಟಂಥವರು ಬಸವಾದಿ ಶಿವಶರಣರು ವಚನ ಸಾಹಿತ್ಯ. ಎಷ್ಟು ಸುಂದರವಾಗಿ ನಾವು ನಮ್ಮ ಈ ದೇಹ ರಚನೆಯನ್ನು ನೋಡಿಕೊಂಡು ಗಂಡು ಹೆಣ್ಣು ಈ ಥರದ ಭೇದವನ್ನು ಕಲ್ಪಿಸ್ತೇವೆ. ಆದರೆ ಅಲ್ಲಿ ಅಲ್ಲಂ ಪ್ರಭುಗಳು ಹೇಳ್ತಾರೆ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಲೆ ಮುಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಗುಹೇಶ್ವರ ಅನ್ನುವಂಥ ಮಾತುಗಳು. ಎಷ್ಟು ವಿಡಂಬನೆ ಇರ್ತಕ್ಕಂಥ ಗೂಢಾರ್ಥ ಗೊಂದಲಾರ್ಥಗಳು ಇರುವಂಥ ಒಂದು ವಚನವನ್ನು ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಮನುಷ್ಯನಿಗೆ ಒಂದು ಸಾಧನೆ ಮಾಡಬೇಕಂದ್ರೆ ಮೊದಲು ಸಾಕ್ಷಾತ್ಕಾರ ಆಗಬೇಕು. ಯಾವ ಸಾಕ್ಷಾತ್ಕಾರ? ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ
ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಭಾಳ ಸರಳ ಮಾರ್ಗ ಅಂತಂದ್ರೆ ಅದು ವಚನ ಸಾಹಿತ್ಯ ಅನ್ನೋದನ್ನು ನಾನು ಪ್ರತಿಪಾದಿಸಲಿಕ್ಕೆ ಬಲ್ಲೆ. ವಚನ ಸಾಹಿತ್ಯದ ಮೂಲಕ ನಮ್ಮನ್ನು ನಾವು ಅರಿವಂತೆ ಮಾಡುವಂತಹ ಬಹಳ ಮಹತ್ವದ ಆಧ್ಯಾತ್ಮಿಕ ಸಂಪತ್ತು ಚಿಂತನಾ ಲಹರಿಗಳು ಈ ವಚನ ಸಾಹಿತ್ಯದ ಉದ್ದಗಲಕ್ಕೂ ಕೂಡ ಅವು ಹರಡ್ಕೊಂಡು ಹೋಗಿದ್ದಾವೆ. ಒಂದು ಉದಾಹರಣೆಯನ್ನು ಹೇಳ್ತೇನೆ ನಿಮ್ಗೆ. ದೇಹ ಮತ್ತು ಆತ್ಮ ಈ ಎರಡೂ ಕೂಡ ಬೇರೆ ಬೇರೆ ಅನ್ನುವಂಥದ್ದು ಹೇಳೋದಕ್ಕೆ ಚೆಂದ ಇರುತ್ತೆ, ಕೇಳೋದಕ್ಕೂ ಚೆನ್ನಾಗಿರುತ್ತೆ. ಆದರೆ ಅದನ್ನು ಹೇಗೆ ಬೇರೆ ಅಂತ ಅಂದ್ಕೊಳ್ಳೋದು ಸಾಧ್ಯ ಇದೆಯಾ? ಒಂದು ಉದಾಹರಣೆ, ನೀವೆಲ್ಲರೂ ಇಲ್ಲಿ ಕೂತಿದ್ದೇವೆ, ನಮಗೆಲ್ಲರಿಗೂ ತಲೆ ಕೂದಲು ಬೆಳೀತವೆ ಅಥವಾ ಕೈಯಲ್ಲಿ ಕಾಲಲ್ಲಿ ಇರುವಂಥ ಉಗುರುಗಳು ಬೆಳೀತವೆ. ತಲೆ ಕೂದಲು ಉದ್ದ ಆದಾಗ ಕತ್ತರಿಸ್ತೀವಿ, ಅಥವಾ ಕಾಲು ಬೆರಳಲ್ಲಿರುವಂಥ ಉಗುರುಗಳು ಉದ್ದ ಆದರೆ ಕತ್ತರಿಸ್ತೀವಿ. ಆ ಕತ್ತರಿಸಿದಂಥ ಉಗುರನ್ನು, ಕತ್ತರಿಸಿದಂಥ ತಲೆ ಕೂದಲನ್ನು ಕ್ಷಣ ಮಾತ್ರವೂ ಕೂಡ ನಮ್ಮ ಮನೆ ಒಳಗಡೆ ಇಟ್ಕೊಳ್ತೀವಿ. ನಾವು ಕೂಡಲೇ ಅದನ್ನು ಹೊರಗೆಸಿತೀವಿ. ನಿನ್ನ ದೇಹದಲ್ಲೇ ದೇಹದ ಭಾಗ ಆಗಿದ್ದಂತಹ ತಲೆ ಕೂದಲು, ನಿನ್ನ ದೇಹದ ಭಾಗವೇ ಆಗಿದ್ದಂತಹ ಉಗುರು ನಿನ್ನ ದೇಹದಲ್ಲಿ ಇರೋ ತನಕ ಅದನ್ನು ಎಲ್ಲೂ ಭೇದ ಮಾಡೋದಿಲ್ಲ. ಅದನ್ನು ಕತ್ತರಿಸಿದೆ ಅಂದ ಮಾತ್ರಕ್ಕೆ ಒಂದು ಕ್ಷಣ ಮಾತ್ರದಲ್ಲಿ ಅದು ಮನೆಯಿಂದ ಹೊರ ಹೋಗ್ತೀವಿ. ನನ್ನ ಉಗುರಪ್ಪ, ಇದು ನಂದೇ ಕೂದಲಪ್ಪ ಅಂತ ಯಾರು ಬೀರಲ್ಲಿ ಇಟ್ಕೋತೀರಾ? ಅಲ್ಮಾರದಲ್ಲಿ ಯಾರೂ ಇಟ್ಕೊಳ್ಳಲ್ಲ. ಯಾಕೆ? ಆ ಕತ್ತರಿಸಿದಂಥ ಉಗುರು ಮತ್ತು ತಲೆ ಕೂದಲು ಆತ್ಮದ ಜೊತೆಗಿನ ಸಂಬಂಧವನ್ನು ಕಡಿದು ಹಾಕ್ಕೊಳ್ತವೆ. ಹಾಗಾಗಿ ಅದನ್ನು ಹೊರಗೆ ಹಾಕ್ತೀವಿ ನಾವು. ಆತ್ಮ ಮತ್ತು ದೇಹದ ಸಂಬಂಧ ಹೆಂಗಂದರೆ, ಈ ದೇಹವೇ ಅದು ಹೌದು ಅಂತಾಗಿದ್ದರೆ, ದೇಹವೇ ಸತ್ಯ ಅನ್ನುವಂಥದ್ದಾಗಿದ್ದರೆ, ಆ ಕತ್ತರಿಸಿದಂಥ ಎಲ್ಲ ಉಗುರು ಕೂದಲುಗಳನ್ನು ನಮ್ಮ ಜೀವನ ಪರ್ಯಂತರವಾಗಿ ಅದನ್ನು ಹಾಗೆ ರಕ್ಷಣೆ ಮಾಡಿ ಇಡ್ತಿದ್ವಿ. ಅದನ್ನು ರಕ್ಷಣೆ ಮಾಡಿ ಇಡೋದಿಲ್ಲ. ಯಾಕೆ ಅಂತಾದರೆ, ಅದಕ್ಕೆ ಈ ಆತ್ಮದ ಸಂಬಂಧ ಇರೋದರಿಂದ, ಆತ್ಮದ ಶಕ್ತಿ ಇರೋದರಿಂದ. ಯಾಕೆಂದರೆ ಈ ದೇಹ, ಆತ್ಮಕ್ಕೆ ಈ ದೇಹ ಕೇವಲ ಆಶ್ರಯ ಅಷ್ಟೇ, ಕೇವಲ ಆಶ್ರಯ ಅಷ್ಟೇ. ಆದರೆ ಈ ದೇಹಕ್ಕೆ ಆ ಆತ್ಮವೇ ಶಕ್ತಿ. ಈ ಪಾರಮಾರ್ಥಿಕವಾದಂಥ ಸಂಬಂಧ ಇದೆಯಲ್ಲ, ಈ ಪಾರಮಾರ್ಥಿಕವಾದಂತಹ ಒಂದು ಆಧ್ಯಾತ್ಮಿಕ ಚಿಂತನೆ ಇದೆಯಲ್ಲ, ಇದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದು ಕೇವಲ ವಚನ ಸಾಹಿತ್ಯದಲ್ಲಿ. ಭಾಳಷ್ಟು ಶಾಸ್ತ್ರಗಳು, ಶ್ಲೋಕಗಳು, ಪುರಾಣಗಳು ಎಲ್ಲವೂ ಇದ್ದಾವೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಭಾಳ ಇದೆ. ನಮ್ಮ ಜೀವನದ ನಡುವೆ ಇರುವಂತಹ ಇಂತಹ ಸಾರಾಂಶವನ್ನು ತಮ್ಮ ತುಣುಕು ವಚನಗಳ ಮೂಲಕ ಮನುಷ್ಯನ ಜನಜೀವನಕ್ಕೆ ಅದನ್ನು ಕೊಟ್ಟಂಥವರು ಬಸವಾದಿ ಶಿವಶರಣರು. ಆ ಕಾರಣಕ್ಕಾಗಿ ನಮ್ಮ ಈ ಥರದ ಶರಣ ಸಾಹಿತ್ಯ ಸಮ್ಮೇಳನಗಳು ಇಂತಹ ಚಿಂತನೆಯನ್ನು ಮಾಡೋದ್ರ ಮೂಲಕ ನಮ್ಮನ್ನು ನಾವು ಅರಿಯುವಂಥ ಪ್ರಯತ್ನಕ್ಕೆ ಇದು ಪ್ರೇರೇಪಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಶರಣ ಸಾಹಿತ್ಯ ಪರಿಷತ್ತು ಸಮ್ಮೇಳನವನ್ನು ನಡೆಸ್ತದೆ. ನಾನು ಹೇಳಿದೆ, ಅನುಸಂಧಾನಕ್ಕೆ ವಚನಗಳೇ ಇವತ್ತು ನಮಗೆ ವಾಹಿನಿಗಳು ಅಂಥೇಳಿ. ಸಾಹಿತ್ಯ ಭಾಳ ವಿಶೇಷವಾದಂಥ ಒಂದು ಶಕ್ತಿಯನ್ನು ಹೊಂದಿರುತ್ತೆ. ಬರೆದಂಥ ಸಾಹಿತ್ಯ ಇವತ್ತು ಯಾರೂ ಇಲ್ಲ. ಬಸವಾದಿ ಶಿವಶರಣರು ಯಾರೂ ಇಲ್ಲ ಇವತ್ತು. ಸಾಹಿತಿಗೆ ಸಾವಿದೆ, ವಚನಕಾರನಿಗೂ ಕೂಡ ಪ್ರಕೃತಿ ನಿಯಮದ ಪ್ರಕಾರವಾಗಿ ಸಾವಿದೆ. ಆದರೆ ಅವನು ಕೊಟ್ಟಂತಹ ಚಿಂತನೆಗೆ, ಅವನು ಕೊಟ್ಟಂತಹ ಸಾಹಿತ್ಯಕ್ಕೆ ಯಾವತ್ತಿಗೂ ಸಾವಿಲ್ಲ. ಆ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಕೂತ್ಕೊಂಡು ಇವತ್ತಿಲ್ಲಿ ಚಿಂತನೆಯನ್ನು ಮಾಡ್ತಾಯಿದ್ದೇವೆ. ವಚನ ಸಾಹಿತ್ಯದ ಮೂಲಕ ಶರಣರು ತಮ್ಮ ಬದುಕಿನ ಪ್ರತಿಯೊಂದು ಹಂತವನ್ನು ವಿವರಿಸ್ತಾರೆ. ಏಳು ಬೀಳು, ಕಷ್ಟ ಸುಖ, ನ್ಯಾಯ ಅನ್ಯಾಯ, ವ್ಯವಸ್ಥೆ ಅವ್ಯವಸ್ಥೆ ಎಲ್ಲವನ್ನು ಕೂಡ ತಮ್ಮ ವಚನ ಸಾಹಿತ್ಯದ ಮೂಲಕ ಬಿಚ್ಚಿಡ್ತಾರೆ. ತಮ್ಮ ಬದುಕಿಗೆ ಬೇಕಾದಂಥ ಮೂಲಭೂತವಾದಂಥ ಅಂಶವನ್ನು ಕೂಡ ವಚನಗಳ ಮೂಲಕವೇ ಕಟ್ಟಿಕೊಟ್ಟಿದ್ದಾರೆ. ಕೇವಲ ತಮಗೆ ಸಂಬಂಧಪಟ್ಟದ್ದಂತಲ್ಲ, ನಮ್ಮೆಲ್ಲರಿಗೂ ಕೂಡ ಇವತ್ತಿಗೂ ಕೂಡ ಸಂಬಂಧಪಡುವಂತಹ ಅಂಥ ಮೂಲಭೂತ ಅಂಶಗಳನ್ನು ಕೂಡ ಕೊಡ್ತೇವೆ. ಈ ವಚನಗಳಲ್ಲಿ ನಾವು ಇವತ್ತೇನು ಕನ್ನಡ ಸಾಹಿತ್ಯದಲ್ಲಿ ವಿಭಾಗವನ್ನು ಮಾಡ್ತೀವಿ. ನವ್ಯ ಸಾಹಿತ್ಯ, ನವೋದಯ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ. ಬಹುಶಃ ವಚನ ಸಾಹಿತ್ಯ ಒಂದರಲ್ಲೇ ಎಲ್ಲ ಸಾಹಿತ್ಯದ ಪ್ರಕಾರಗಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಅಲ್ಲೂ ಕೂಡ ಶೋಷಿತರ ಪರವಾದ ಧ್ವನಿಯನ್ನು ಕಾಣ್ತೇವೆ, ದಲಿತ ಸಾಹಿತ್ಯ ಇದೆ. ಅಲ್ಲೂ ಕೂಡ ಸಮಾಜದಲ್ಲಿರುವಂಥ ಡಾಂಬಿಚಾರದ ವಿರುದ್ಧವಾದಂಥ ವಚನಗಳಿವೆ. ಅಲ್ಲೂ ಕೂಡ ಬಂಡಾಯ ಸಾಹಿತ್ಯ ಇದೆ. ಅಲ್ಲೂ ಕೂಡ ಶಿಷ್ಟವಾದಂಥ ಸಾಹಿತ್ಯವನ್ನು ಕಾಣ್ತೀವಿ, ನವ್ಯ ನವೋದಯ ಸಾಹಿತ್ಯಗಳನ್ನು ಕಾಣ್ತೇವೆ. ಈ ಥರ ತತ್ವಾಧಾರಿತವಾಗಿ ವಚನಗಳನ್ನು ವಿಭಾಗಿಸಿದರೆ ಇರುವಂಥ ಜಗತ್ತಿನ ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಕೊಟ್ಟಂಥದ್ದು ವಚನ ಸಾಹಿತ್ಯ. ಆ ಕಾರಣಕ್ಕಾಗಿ ಸಾಹಿತ್ಯದ ದೃಷ್ಟಿಯಿಂದ ನೋಡಿದರೂ ಕೂಡ ವಚನ ಸಾಹಿತ್ಯ ಅತ್ಯಂತ ಮೌಲ್ಯವನ್ನು ಇವತ್ತು ಕಂಡುಕೊಂಡು ಬರ್ತಾ ಇದೆ. ಈ ಥರದ ಸಮ್ಮೇಳನ ಮಾಡೋದ್ರ ಮೂಲಕ ಮುಖ್ಯವಾಗಿ ಒಂದು ಬೇಡಿಕೆ ಈಡೇರುತ್ತೆ. ಸಾಹಿತ್ಯದ ಅಭಿರುಚಿಯನ್ನು ಸಾಮಾನ್ಯರಲ್ಲಿ ಬೆಳೆಸೋದು, ಪ್ರತಿಭಾನ್ವಿತರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡೋದು, ಜೊತೆಗೆ ಇಂಥ ಹಿರಿಯ ಚಿಂತಕರು ಇದುವರೆಗೂ ಮಾಡಿದಂತಹ ಸಾಧನೆಗೆ, ಸೇವೆಗೆ ಒಂದು ಪರಿಪೂರ್ಣವಾದಂಥ ಗೌರವವನ್ನು ತಂದುಕೊಡುವ ನಿಟ್ಟಿನಲ್ಲಿ ಇವತ್ತು ಶರಣ ಸಾಹಿತ್ಯ ಸಮ್ಮೇಳನಗಳು ನಾಡಿನಾದ್ಯಂತ ಏನು ನಡೀತಾ ಇದ್ದಾವಲ್ಲ, ಇವು ಅರ್ಥಪೂರ್ಣ ಅಂತ ಹೇಳಿ ಅನ್ಸ್ಕೊಳ್ತದೆ. ವಿಶೇಷವಾಗಿ ಈ ಬಾರಿ
ನಡೀತಾ ಇರುವಂತಹ ಕನ್ನಡ ಸಾಹಿತ್ಯ ಶರಣ ಸಾಹಿತ್ಯ ಸಮ್ಮೇಳನ 5ನೇ ಶರಣ ಸಾಹಿತ್ಯ ಸಮ್ಮೇಳನ ತಾಲೂಕು ಘಟಕದ ಈ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಕಾಯಕ ಜೀವಿ, ಮುತ್ಸದ್ದಿ, ವಿಚಾರಶೀಲ ಚಿಂತಕ, ಮಾದರಿ ಬದುಕಿನ ಶರಣಚೇತನ ಹುಣಸವಳ್ಳಿಯ ಶ್ರೀ ಎಚ್.ಎಸ್. ಚಂದ್ರಶೇಖರಪ್ಪ ಗೌಡರನ್ನು ತಾವೆಲ್ಲರೂ ಕೂಡ ಸಮಿತಿಯವರು ಆಯ್ಕೆಯನ್ನು ಮಾಡಿದರು. ಬಹುಶಃ ಒಂದು ದೃಷ್ಟಾಂತವನ್ನು ಇಲ್ಲಿ ನೆನಪಿಸ್ಕೊಳ್ಳೋಕ್ಕೆ ಬಯಸ್ತೇನೆ. ಒಂದು ಕಥೆಯನ್ನು ಹೇಳ್ತೀನಿ, ಸಣ್ಣ ಕತೆ. 2 ಜನ ಯೋಗಿಗಳು ಅಥವಾ ಜಂಗಮರು, ಶಿವಯೋಗಿಗಳು, ಸ್ವಾಮಿಗಳು, ಸಂತರು ಏನಾದ್ರು ಕರ್ಕೊಳ್ಳಿ ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಹೊರಟಿದ್ರು. ಹಿಂದಿನ ಕಾಲಕ್ಕೆ ಕಾಶಿ ಯಾತ್ರೆ ಹೋಗೋದು ಅಂತಂದರೆ ಅವರ ಜೀವನದ ಎಲ್ಲ ಆಮಿಷಗಳನ್ನು, ವ್ಯಾಮೋಹಗಳನ್ನು ಬಿಟ್ಟು ಅವರು ಯಾತ್ರೆಯನ್ನು ಹೋಗುವಂಥದ್ದು. ಯಾತ್ರೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ರಾತ್ರಿ ಆಗುತ್ತೆ, ಅವ್ರು ಎಲ್ಲಿ ಉಳಿಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಿರಬೇಕಾದ್ರೆ ದೂರದಲ್ಲಿ ಒಂದು ಮನೆಯ ಬೆಳಕಿನ ದೃಶ್ಯ ಅವ್ರಿಗೆ ಕಾಣುತ್ತೆ, ಒಂದು ಬೆಳಕು ಕಾಣುತ್ತೆ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ. ಸರಿ ಅಂತ ಹೇಳಿ ಆ ಬೆಳಕನ್ನೇ ಆರಿಸ್ಕೊಂಡು ಅವರಿಬ್ಬರು ಯೋಗಿಗಳು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಕಾಡಿನ ಮಧ್ಯದಲ್ಲಿ ಒಬ್ಬ ದೊಡ್ಡ ಕಳ್ಳನ ಮನೆಯಾಗಿರ್ತದೆ. ಇಲ್ಲೊಂದು ಕುಡಿಯುತ್ತೆ, ದೊಡ್ಡ ಕಳ್ಳನ ಮನೆ ಆಗಿರುತ್ತದೋ. ಆ ಕಳ್ಳನ ಮನೆಗೆ ಹೋಗಿ, ನಾವು ಹೀಗೆ ಕಾಶಿ ಯಾತ್ರೆ ಹೋಗ್ತಾ ಇದ್ವಿ, ರಾತ್ರಿ ಆಗಿದೆ, ದಯವಿಟ್ಟು ಸ್ವಲ್ಪ ವಸತಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೋ. ಅವನು ವೃತ್ತಿಯಲ್ಲಿ ಕಳ್ಳನೇ ಆಗಿದ್ದರೂ ಕೂಡ ಅವನು ಯಾವುದೇ ರೀತಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸದೆ ಅವರಿಗೆ ಆಶ್ರಯವನ್ನು ಕೊಡ್ತಾನೆ. ತನ್ನಲ್ಲಿದ್ದಂತಹ ವ್ಯವಸ್ಥೆಯನ್ನು ಬಳಸಿ ಪ್ರಸಾದವನ್ನು ಕೂಡ ಅವರಿಗೆ ಮಾಡಿಸ್ತಾನೆ. ಊಟ ಮಾಡ್ತಾರೆ. ಊಟ ಮಾಡಿ ಇಬ್ಬರು ಕೂಡ ಮಲಗ್ತಾರೆ ಯೋಗಿಗಳು. ಅವರಿಬ್ಬರು ಮಲಗಿದ ನಂತರ ಕಳ್ಳರ ಕರ್ತವ್ಯ ಯಾವಾಗ, ಕಳ್ಳರು ಕೆಲಸ ಮಾಡೋದೇ ರಾತ್ರಿ ಹೊತ್ತಲ್ಲ. ಅವರನ್ನು ಮಲಗಿಸಿದ ಮೇಲೆ ಆ ಕಳ್ಳ ಆ ಮನೆಯಿಂದ ಕಳ್ಳತನಕ್ಕಾಗಿ ಹೊರಟು ಹೋಗ್ತಾನೆ. ಮಲಗಿದಂಥ ಇಬ್ಬರು ಯೋಗಿಗಳಿಗೆ ಸ್ವಲ್ಪ ತೊಳಲಾಟ ಶುರುವಾಗುತ್ತೆ. ಏನು ಇವರು ರಾತ್ರಿ ಮಲಗೋದಕ್ಕೆ ಅಂತ ಹೋಗುವಾಗ ಒಂದು ರೂಮು, ಒಂದು ಕೊಠಡಿಯನ್ನು ನೋಡಿರ್ತಾರೆ. ಆ ಕೊಠಡಿಯಲ್ಲಿ ಆ ಕಳ್ಳತನ ಮಾಡಿ ಸಂಪಾದಿಸಿದಂಥ ಎಲ್ಲ ಬಂಗಾರ, ಬೆಳ್ಳಿಯ ತಟ್ಟೆ, ಲೋಟ, ತಂಬಿಗೆ, ಪ್ರತಿಯೊಂದು ಪಾತ್ರೆಗಳನ್ನು ಕೂಡ ಒಂದು ಕೋಣೆಯಲ್ಲಿ ತುಂಬಿಸಿಟ್ಟಿರ್ತಾನೆ. ಏನು ಅಂತ ನೋಡಿ ಹೋಗಿರ್ತಾರೆ. ಮಲಗಿದ ಮೇಲೆ ಅವ್ರಿಗೆ ಸ್ವಲ್ಪ ಗೊಂದಲ ಆಗಿ, ಇಲ್ಲ ನಾವು ಆ ಬಂಗಾರದ ಒಂದೊಂದು ತಟ್ಟೆಯನ್ನು ಕತ್ಕೊಂಬಿಡೋಣ ಅನ್ನೋಂಥ ಭಾವನೆ ಬರುತ್ತೆ. ಎಲ್ಲವನ್ನು ತ್ಯಾಗ ಮಾಡಿ ಕಾಶಿ ಯಾತ್ರೆಗೆ ಹೊರಟಂಥ ಯೋಗಿಗಳು ಕ್ಷಣ ಮಾತ್ರದಲ್ಲಿ ವಿಚಲಿತಗೊಂಡು ಅವರು ಆ ತಟ್ಟೆಗಳನ್ನು ಕದಿಬೇಕು ಅಂತ ಮನಸ್ಸು ಮಾಡ್ತಾರೆ. ಸರಿ ಅಂತ ಇಬ್ಬರು ಯೋಚನೆ ಮಾಡಿ ಬೆಳಗಿನ ಜಾವದಲ್ಲಿ ಕಳ್ಳ ವಾಪಸ್ ಬರೋದ್ರೊಳಗೆ 2 ತಟ್ಟೆಯನ್ನು ಕದ್ಕೊಂಡು ಆ ಮನೆಯಿಂದ ಹೊರಡ್ತಾರೆ. ತಗೊಂಡು ಸ್ವಲ್ಪ ದೂರ ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ್ರೆ ಇನ್ನೇನು ಬೆಳಕು ಹರಿತಾ ಇರುತ್ತೆ. ಆವಾಗ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡೋಣ ಅಂತ ಹೇಳಿ ಆ 2 ತಟ್ಟೆ, ಅವರ ಎಲ್ಲ ಪಾತ್ರೆಗಳನ್ನು, ಅವರ ಏನು ಒಯ್ದಿರುವಂಥ ಲಗೇಜ್ಗಳನ್ನೆಲ್ಲ ಇಟ್ಟು ಹೋಗಿ ಬಹಿರ್ದೆಸೆಗೆ ಹೋಗ್ತಾರೆ. ಬಹಿರ್ದೆಸೆಗೆ ಹೋಗಿ ಅವರ ಸ್ನಾನ ಶೌಚಾದಿಗಳನ್ನು ಮಾಡ್ಕೊಂಡು ಬರ್ತಾರೆ. ಒಬ್ಬ ಹೋಗಿ ಬರೋ ತನಕ ಒಬ್ಬರು ಕಾಯ್ತಾ ಇರ್ತಾನೆ. ಅವನು ಬಹಿರ್ದೆಸೆಗೆ ಹೋಗಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಬಂದ ನಂತರ ಅವನಿಗೆ ಮನಸ್ಸು ಬದಲಾಗ್ತದೆ. ಏನಂತ ಬದಲಾಗ್ತದೆ ಅಂತಂದರೆ, ಅರೆ ನಾವು ಕಾಶಿ ಯಾತ್ರೆ ಹೋಗ್ತಾ ಇರೋರು, ನಮಗೆ ಯಾಕೆ ಬೇಕು ಈ ಕಳ್ಳತನದ ದಂಧೆ, ನಾವು ಈ ತಟ್ಟೆ ಕದಿಬಾರ್ದಿತ್ತು ಅಂಥೇಳಿ ಚಿಂತನೆಯನ್ನು ಹಾಕ್ತಾನೆ. ಮತ್ತೊಬ್ಬನಲ್ಲಿ ಬಂದು ಹೇಳ್ತಾನೆ, ನಾವು ಇದನ್ನು ಕದಿಬಾರ್ದಿತ್ತು, ತಪ್ಪು ಮಾಡಿದ್ವಿ ಅಂತ. ಅವನು ಒಪ್ಪೋದಿಲ್ಲ. ಮತ್ತೊಬ್ಬ, ಇಲ್ಲ ಕದ್ದಿದ್ದಾಗಿದೆ, ನಮಗೆ ಬೇಕೇ ಬೇಕು ಅಂತ. ಹಾಗಾದರೆ ನನಗಂತೂ ಬೇಡಪ್ಪ, ನೀನೇನಾರು ಮಾಡ್ಕ, ನಾನು ಹಂಗಾರೆ ನಿನ್ನ ಸಂಘವನ್ನೇ ಬಿಟ್ಟು ಹೋಗ್ತೀನಿ ಅಂತ ಹೊರಟುಬಿಡ್ತಾನೆ. ಅವನು ಸ್ವಲ್ಪ ದೂರ ಹೋಗಿರೋದಿಲ್ಲ. ಇವನು ಕೂಡ ಬಹಿರ್ದೆಸೆಗೆ ಹೋಗ್ತಾನೆ. ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡ್ಕೊಂಡು ಬರ್ತಾನೆ. ಮಾಡ್ಕೊಂಡು ಬಂದ ನಂತರ ಅವನ ಸ್ನೇಹಿತನಿಗೆ ಯಾವ ರೀತಿಯಾದಂಥ ಚಿಂತನೆ ಬಂದಿರುತ್ತೋ ಅದೇ ಚಿಂತನೆ ಅವನಿಗೂ ಕೂಡ ಬರುತ್ತೆ. ಅರೆ, ನಾವು ಕದ್ದಿದ್ದು ತಪ್ಪಾಯಿತು, ನಾವು ಹೊರಟಿರೋದು ಕಾಶಿ ಯಾತ್ರೆಗೆ, ಕಳ್ಳತನ ಮಾಡಬಾರ್ದಿತ್ತು ಅಂತ ಹೇಳಿ ಬೇಗ ಇಬ್ಬರು ಅವನ ದಾರಿಯನ್ನು ಹಿಡ್ಕೊಂಡು ವೇಗವಾಗಿ ಬರ್ತಾನೆ. ಬಂದು, ನೀನು ಹೇಳಿದ್ದು ಸರಿ ಇದೆ, ಈ ತಟ್ಟೆಗಳನ್ನು ವಾಪಸ್ ಅವನ ಮನೆಗೆ ಕೊಟ್ಟು ಬರೋಣ, ಬಂಗಾರದ ತಟ್ಟೆನ ಅಂತ ಹೇಳ್ತಾರೆ. ಒಳಗಿರುವಂತಹ ಮರ್ಮ ಏನಂತಂದರೆ, ರಾತ್ರಿ ಅವನ ಪ್ರಸಾದ ಮಾಡಿ ಬೆಳಗ್ಗೆ ಇವರು ಬಹಿರ್ದೆಸೆಗೆ ಹೋಗೋ ತನಕ ಇವರಿಗೆ ಅವ್ರ ತಪ್ಪಿನ ಅರಿವಾಗೋದಿಲ್ಲ. ಯಾವಾಗ ಅರಿವಾಗುತ್ತೆ ಅಂದರೆ, ಇವರು ಬಹಿರ್ದೆಸೆಗೆ ಹೋಗಿ ಅವರೇನು ಶೌಚಕ್ರಿಯೆಗಳನ್ನು ಮುಗಿಸ್ಕೊಂಡು ಬರ್ತಾರಲ್ಲ, ಅವಾಗ ಅವರ ಮನಸ್ಸು ಪ್ರಫುಲ್ಲ ಆಗುತ್ತೆ, ನಾವು ಮಾಡಿದ ತಪ್ಪು ಅಂತ. ಯಾಕೆ ಈ ಘಟನೆಯನ್ನು ಹೇಳಿದೆ ಅಂತಂದರೆ, ನಾವು ಮಾಡುವಂತಹ ಪ್ರಸಾದ, ತಿನ್ನುವಂತಹ ಪ್ರಸಾದ ಯಾವ ಮೂಲದಿಂದ ಬಂದಿರುತ್ತೋ ಅಂತಹ ಬುದ್ಧಿಯನ್ನೇ ಆ ವ್ಯಕ್ತಿಯಲ್ಲಿ ಮೂಡಿಸಲಿಕ್ಕೆ ಸಾಧ್ಯ ಇದೆ. ಒಬ್ಬ ಕಳ್ಳನ ಮನೆಯಲ್ಲಿ ಕಳ್ಳತನದಿಂದ ಬಂದಂಥ ಆದಾಯದಿಂದ ಪ್ರಸಾದ ಮಾಡ್ತಾರಲ್ಲ, ಅದರ ಪರಿಣಾಮವಾಗಿ ಅವರು ಕಳ್ಳತನ ಮಾಡುವಂಥ ಕ್ರಿಯೆಗೆ ಒಳಗಾಗ್ತಾರೆ. ಒಬ್ಬ ಸಜ್ಜನನ ಮನೆಯಲ್ಲಿ
ಒಬ್ಬ ಸಂಸ್ಕಾರವಂತನ ಮನೆಯಲ್ಲಿ, ಒಬ್ಬ ಶರಣನ ಮನೆಯಲ್ಲಿ ಮಾಡಿದಂಥ ಪ್ರಸಾದ ಇವತ್ತು ಸಾವಿರ ಜನರಿಗೆ ಸಂಸ್ಕಾರವನ್ನೇ ಕೊಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಬಹುಶಃ ಇವತ್ತಿನ ಸಮ್ಮೇಳನಾಧ್ಯಕ್ಷರಾಗಿರುವಂಥ ಎಚ್ ಚಂದ್ರಶೇಖರ್ ಗೌಡರ ಹುಣಸೊಳ್ಳಿ ಮನೆಯೇ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದರೆ ನೇರವಾಗಿ ಅಲ್ಲದೇ ಇದ್ದರು ಪರೋಕ್ಷವಾಗಿ ವೈಯಕ್ತಿಕವಾಗಿ ನಾನು ಕೂಡ ಅವ್ರ ಮನೆ ಪ್ರಸಾದವನ್ನು ಉಂಡಿದ್ದೇನೆ. ಇವತ್ತೇನು ನಮ್ಮ ಮಾವ ಚನ್ನಬಸಪ್ಪ ಗೌಡರು ಬಹಳ ಸಂಕಲ್ಪವನ್ನು ಮಾಡಿ ಚಂದ್ರಶೇಖರಪ್ಪ ಗೌಡ್ರನ್ನ ಸಮ್ಮೇಳನಾಧ್ಯಕ್ಷರು ಮಾಡಿ ನನ್ನ ಊರಲ್ಲಿ ಮೆರವಣಿಗೆ ಮಾಡಬೇಕು ಅಂತ ಭಾಳ ದೊಡ್ಡ ಸಂಕಲ್ಪವನ್ನು ಮಾಡಿದ್ರಲ್ಲ, ಅಂಥ ಸಂಕಲ್ಪಕ್ಕೆ ಪ್ರೇರಕ ಶಕ್ತಿಯೇ ಆ ಶರಣಜೀವಿ ಹುಣಸೊಳ್ಳಿಯ ಸ್ವಾಮಿಗೌಡರು ಹಾಗೂ ಶರಣಿ ವೀರಮ್ಮನವರ ಒಂದು ಸಂಸ್ಕಾರದ ಬಲ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತಂದರೆ ಅವರ ಮನೆಯಲ್ಲಿ ಪ್ರಸಾದವನ್ನು ಉಂಡು ಬೆಳೆದಂಥವ್ರು ನನ್ನ ತಾಯಿಯ ಕುಟುಂಬಸ್ಥರು. ನಾವು ಕೂಡ ಅವ್ರ ಮನೆಯಲ್ಲಿ ಪ್ರಸಾದವನ್ನು ಉಂಡಿದ್ದೇವೆ. ಅಂತಹ ಒಂದು ಸಂಸ್ಕಾರದ ದಂಪತಿಗಳ ಕೈಯಿಂದ ಪ್ರಸಾದವನ್ನು ಉಂಡಿದ್ದರ ಪರಿಣಾಮವಾಗಿ ಇವತ್ತು ನನ್ನ ಮಾವದಿರು, ನನ್ನ ತಾಯಿ ಮತ್ತೆಲ್ಲ ಕುಟುಂಬದವರಿಗೆ ಒಂದಿಷ್ಟು ಸಂಸ್ಕಾರ ಬಂದಿದೆ ಅಂತ ಭಾವಿಸ್ತೀನಿ. ನನಗೂ ಕೂಡ ಅದರ ಪರಿಣಾಮ ಬೀರಿದೆ ಅಂತೇಳಿ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು ವಿಶೇಷ ಒಂದು ಸಣ್ಣ ಘಟನೆ. ನಮ್ಮ ತಾಯಿಯವರು ಅವ್ರ ಮನೆ ರಿಪ್ಪನ್ಪೇಟೆಯಿಂದ ಹುಣಸೊಳ್ಳಿಗೆ ಹೋಗಬೇಕಾದ್ರೆ ಅಕ್ಕಪಕ್ಕದ ಮನೆಯವ್ರನ್ನ ಅವರೆಲ್ಲರೂ ಅವ್ರ ಜೊತೆಗೆ ಹೋಗ್ತಿದ್ರಂತೆ. ಒಬ್ಬರು ಆಚಾರ್ಯರ ಪೈಕಿ ಹೆಣ್ಮಗಳು ನಮ್ಮ ತಾಯಿಯವ್ರ ಜೊತೆಗೆ ಅವ್ರ ಹುಣಸೊಳ್ಳಿ ಚಂದ್ರಶೇಖರ್ ಗೌಡ್ರ ಮನೆಗೆ ಹೋಗಿರ್ತಾರೆ. ಒಳಗಡೆಯಿಂದ ಬರಬೇಕು, ಬರುವಾಗ ಆಚಾರ್ಯ ಹೆಣ್ಮಗಳನ್ನ ಮನೆ ಒಳಗೆ ಕರ್ಕೊಬರ್ಬೇಕೋ ಬೇಡೋ ಅಂತ ಹೇಳಿ ನಮ್ಮ ತಾಯಿಗೊಂದು ಗೊಂದಲ. ಶರಣ ವೀರಮ್ಮನವ್ರ ಹತ್ರ, ಅಜ್ಜಮ್ಮ ಈ ಹುಡುಗಿ ಆಚಾರ್ಯರ ಪೈಕಿ ಏನು ಮಾಡಲಿ ಅನ್ನೋದು. ಎಂಥ ದೊಡ್ಡ ಶರಣರ ಜಾತ್ಯತೀತ ನಿಲುವು ಆ ತಾಯಿಯಲ್ಲಿ ಇರಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹೇಳ್ತಾರಾಗ ಶರಣ ವೀರಮ್ಮನವ್ರು ಹೇಳ್ತಾರೆ, ಕರ್ಕಂಬ ಆಚಾರ್ಯ ಕಟ್ಟಿದ ಮನೆ ಇದು ಅಂದರು. ಎಷ್ಟು ದೊಡ್ಡ ಚಿಂತನೆ ಇರಬೇಕು. ಬಹುಶಃ ಸಂಸ್ಕಾರ ಆಚಾರ ವಿಚಾರದ ನಡುವೆಯೂ ಶರಣರಲ್ಲಿ ಇದ್ದಂಥ ಜಾತ್ಯತೀತ ನಿಲುವು ಏನಿತ್ತಲ್ಲ ಆ ಶರಣೆಯಲ್ಲಿ, ಆ ಶರಣೆಯ ನಿಲುವೇ ಇವತ್ತು ಆ ಎರಡು ಶರಣಜೀವಿಗಳ ಸಂಕಲ್ಪವೇ ಇವತ್ತು ಚಂದ್ರಶೇಖರಪ್ಪ ಗೌಡರಿಗೆ ಸಲ್ಲುವ ಈ ಸಮ್ಮೇಳನಾಧ್ಯಕ್ಷತೆಯ ಗೌರವ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ದೊಡ್ಡ ಹಿನ್ನೆಲೆ, ಒಂದು ಸುದೀರ್ಘವಾದಂತಹ ಪರಂಪರೆ ಹಿನ್ನೆಲೆಯಿಂದ ಇಂಥ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ಆ ಹಿನ್ನೆಲೆ ಒಳಗಡೆ ಇವತ್ತು ಶರಣ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಸದಾ ಕಾಯಕ ಜೀವಿಯಾಗಿ ಸದಾ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಮುತ್ಸದ್ದಿ ರಾಜಕಾರಣವನ್ನು ಕೂಡ ನಿರ್ವಹಿಸ್ತಾ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದ ಕುಟುಂಬದ ಎಲ್ಲರಿಗೆ ಹಿರಿತನದ ಮಾರ್ಗದರ್ಶನವನ್ನು ಮಾಡಿದಂಥ ಚಂದ್ರಶೇಖರಪ್ಪ ಗೌಡರನ್ನು ಈ 5ನೇ ತಾಲೂಕು ಶರಣ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ ಮಾಡಿರೋದು ಬಹುಶಃ ಹೊಸನಗರ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಒಂದು ದಿಟ್ಟವಾದಂತಹ ನಿರ್ಧಾರ ಏನಿದೆಯಲ್ಲ, ಇದು ಆ ಪರಿಷತ್ತಿಗೆ ಒಂದು ಹೆಚ್ಚು ಗೌರವವನ್ನು ತಂದು ಕೊಟ್ಟಿದೆ ಅಂತ ಹೇಳಿ ನಾನಾದರೂ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಲೆನಾಡು ಅತ್ಯಂತ ಸಂವೇದನಾಶೀಲವಾದಂತಹ ನಾಡು, ಪ್ರಗತಿಪರವಾದಂತಹ ವಿಚಾರಧಾರೆ, ಹೋರಾಟಕ್ಕೆ ಪ್ರೇರಣೆಯಾದಂತಹ ನಾಂದಿಯಾದಂತಹ ನೆಲ, ಇದು ಸಾಹಿತ್ಯದ ತವರು. ಬೆಳಗ್ಗೆ ಸಮ್ಮೇಳನಾಧ್ಯಕ್ಷರು ಕುವೆಂಪು ಅವರ ಮಾತನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಬಹುಶಃ ಈ ರಾಜ್ಯದಲ್ಲಿ 2 ಜ್ಞಾನಪೀಠ ಪ್ರಶಸ್ತಿಗಳನ್ನು ಸಂದಿದಂತಹ ಜಿಲ್ಲೆ ಮತ್ತೊಂದಿಲ್ಲ. ಅದು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರು. ರಾಷ್ಟ್ರಕವಿ ಬಿರುದನ್ನು 2 ಬಿರುದುಗಳನ್ನು ಪಡೆದಂಥ ಜಿಲ್ಲೆ ಇನ್ನೊಂದಿಲ್ಲ. GS ಶಿವರುದ್ರಪ್ಪನವರು, ಅದೇ ರೀತಿ ಕುವೆಂಪು ಅವರು. ರಾಜ್ಯಕ್ಕೆ 4 ಜನ ಮುಖ್ಯಮಂತ್ರಿಗಳನ್ನು, ಕಡದಾಳ್ ಮಂಜಪ್ಪನವ್ರು ಇರ್ಬೋದು, S ಬಂಗಾರಪ್ಪನವ್ರು ಇರ್ಬೋದು, JH ಪಟೇಲ್ರು ಇರ್ಬೋದು, BS ಯಡಿಯೂರಪ್ಪನವ್ರು ಇರ್ಬೋದು, 4 ಜನ ಮುಖ್ಯಮಂತ್ರಿಗಳನ್ನ ಈ ನಾಡಿಗೆ ಕೊಟ್ಟಂತಹ ಜಿಲ್ಲೆ ಶಿವಮೊಗ್ಗ. ಹೀಗೆ ಸಾಹಿತ್ಯ, ರಾಜಕೀಯ, ಸಾಂಸ್ಕೃತಿಕ, ಕಲೆ, ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂಥ KV ಸುಬ್ಬಣ್ಣನವರು ಕಟ್ಟಿದಂಥ ನೀನಾಸಂ ಇರ್ಬೋದು. ಇಡೀ ದೇಶದಲ್ಲೇ ಅದರ ಬಗ್ಗೆ ಗೌರವವಂತ ಇದೆ. ಪತ್ರಿಕೋದ್ಯಮದ ಪಿತಾಮಹ P ಲಂಕೇಶ್ವರ್ ಇರ್ಬೋದು, ಕಾದಂಬರಿಕರ್ತೆಯಾಗಿರುವಂಥ MK ಇಂದಿರಾ ಅವರು ಇರ್ಬೋದು. ಹೀಗೆ ಇಂತಹ ಎಲ್ಲ ಸಾಂಸ್ಕೃತಿಕವಾದಂತಹ ಶ್ರೀಮಂತಿಕೆಯನ್ನು ಹೊಂದಿದಂತಹ ನಾಡು ಇದು ಶಿವಮೊಗ್ಗ ಜಿಲ್ಲೆ. ಅಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಸಹ್ಯಾದ್ರಿಯ ತಪ್ಪಲಿನಲ್ಲಿರುವಂತಹ ಕೊಡಚಾದ್ರಿ ಬೆಟ್ಟದ ಅಡಿಯಲ್ಲಿರುವಂತಹ ಹೊಸನಗರ ತಾಲೂಕು ಶರಣ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಿಮ್ಮೆಲ್ಲ ಕಾರ್ಯಕರ್ತರ ಶ್ರಮದ ಫಲವಾಗಿ ನಡೆದು ಬಂದಿದೆ. ಯಾಕಂತಂದರೆ ಸಮಾರೋಪದ ನುಡಿ ಅನ್ನುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಗಂಗಾಧರ ಮಾಸ್ಟರ್ ನಮಗೆ ವಹಿಸಿರೋದ್ರಿಂದ ಒಟ್ಟಾರೆ ಈ ಸಮಾರಂಭಕ್ಕೆ ಸಂಬಂಧಪಟ್ಟಂಥ ಸಂಬಂಧಿತ ಎಲ್ಲ ವಿಚಾರಗಳನ್ನು ತಮ್ಮ ಸಭೆಯ ಗಮನಕ್ಕೆ ಸಮ್ಮೇಳನಾಧ್ಯಕ್ಷರ ಸಮ್ಮುಖದಲ್ಲಿ ತರಬೇಕಾದ್ದು ನನ್ನ ಕರ್ತವ್ಯ. ಆ ಕಾರಣಕ್ಕಾಗಿ ನಾ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತರ್ತಾ ಈ ನನ್ನ ಮಾತುಗಳನ್ನು ಪೂರ್ಣಗೊಳಿಸೋದಕ್ಕಿಂತ ಪೂರ್ವದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ನಾಡಿನ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ಹಾಗೆ ದಿಗ್ವಿಜಯ ವಾಹಿನಿ ಕಲೆ, ಸಂಸ್ಕೃತಿ, ಸಾಹಿತ್ಯ, ಧರ್ಮ, ದೇಶ
ರಾಷ್ಟ್ರಭಕ್ತಿ ಈ ಎಲ್ಲ ವಿಚಾರಗಳಿಗೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆ ಹಿನ್ನೆಲೆ ಒಳಗಡೆ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು ಅಂತಹ ಒಂದು ಚಿಂತನೆಯನ್ನು ನಮ್ಮೆಲ್ಲರ ಮೇಲೆ ಹೊರಿಸಿರೋದ್ರಿಂದ ಅದರ ಪ್ರತೀಕವಾಗಿ ಕ್ಷೇತ್ರನಾಥನಾದಂಥ ವೀರಭದ್ರ ಮಹಾಸ್ವಾಮಿಯ ಹಾಗೂ ಭದ್ರಕಾಳಿ ಈಶ್ವರ ಸ್ವಾಮಿಯ ಚಿತ್ರೀಕರಣವನ್ನು ಈಗ ಒಂದು ತಿಂಗಳ ಹಿಂದೆ ನಾವು ಇಲ್ಲಿ ಮಾಡಿದ್ದೇವೆ. ಆ ಕಾರ್ಯಕ್ರಮವನ್ನು ಯಾವಾಗ ಪ್ರಸಾರ ಮಾಡ್ತೀರಿ ಅಂತೇಳಿ ಎಲ್ಲರೂ ಕೇಳ್ತಾಯಿದ್ರು. ಇವತ್ತು ತಾರೀಕು 25 ಮಂಗಳವಾರ, 26ನೇ ತಾರೀಕು ಬಿಟ್ಟು 27ನೇ ತಾರೀಕು ಈ ಕ್ಷೇತ್ರದ ಭಕ್ತಿ ಸುದೆ ಕಾರ್ಯಕ್ರಮ ದಿಗ್ವಿಜಯ ವಾಹಿನಿಯಲ್ಲಿ ಬೆಳಗ್ಗೆ 6:27 ಪ್ರಸಾರ ಆಗುತ್ತೆ. ನಾವೆಲ್ಲರೂ ಕೂಡ ಅದನ್ನು ವೀಕ್ಷಿಸಬೇಕು. ಇಲ್ಲಿನ ಈ ಸಮ್ಮೇಳನಕ್ಕೂ ಈ ಕ್ಷೇತ್ರಕ್ಕೂ ಒಂದು ಸಂಬಂಧ ಇದೆ ನಾನು ತಿಳಿದ ಮಟ್ಟಿಗೆ. ಬಹುಶಃ ಎಚ್.ಎಸ್. ಚಂದ್ರಶೇಖರಪ್ಪ ಗೌಡರ ಸೋದರ ಮಾವ ನಮ್ಮ ಗುರುನಾಥ್ ನಾಯಕರು ಇಲ್ಲಿ ಕೂತಿದ್ದಾರೆ. ಅವರ ಪೂಜ್ಯ ತಂದೆಯವರಾದಂಥ ಅಂಡಿಗೆ ರುದ್ರಪ್ಪ ನಾಯಕರು ಒಬ್ಬ ದೊಡ್ಡ ಶರಣಜೀವಿ. ಆ ಶರಣಜೀವಿ ರುದ್ರಪ್ಪ ನಾಯಕರು ಕೆತ್ತಿಸಿಕೊಟ್ಟಂಥ ವೀರಭದ್ರನ ಮೂರ್ತಿ ಇಲ್ಲಿ ಪೂಜೆಗೊಳ್ತಾ ಇರುವಂಥದ್ದು ಈ ಬ್ರಹ್ಮೇಶ್ವರ. ಅಂತಹ ದೇವಸ್ಥಾನದ ಈ ಪವಿತ್ರ ಪರಿಸರದಲ್ಲಿ ಅದೇ ಕುಟುಂಬದ ಚಂದ್ರಶೇಖರಪ್ಪ ಗೌಡರು ಸಮ್ಮೇಳನಾಧ್ಯಕ್ಷರಾಗಿದ್ದು ಕೂಡ ಒಂದು ಯೋಗ ಅನ್ನುವಂಥ ಸಂದರ್ಭವನ್ನು ಇಲ್ಲಿ ವ್ಯಕ್ತಪಡಿಸಿ ನನ್ನ ಈ ಸಮಾರೋಪ ನುಡಿಯನ್ನು ಪರಮ ಪೂಜ್ಯರ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತೇನೆ. ಶುಭ.